ವಾಟ್ಸ್ಆ್ಯಪ್ನ ವ್ಯೂ ಒನ್ಸ್ ಫೀಚರ್ ಹೇಗೆ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬೇಸಿಕಲಿ ಇದೇನಪ್ಪ ಅಂದರೆ, ನೀವು ಇನ್ನೊಬ್ಬರಿಗೆ ಕಳಿಸೋ ಫೋಟೋ, ವಿಡಿಯೋ ಹಾಗೂ ವಾಯ್ಸ್ ನೋಟ್ಗಳನ್ನು ಅವರು ಓಪನ್ ಮಾಡಿ ನೋಡಿದ ಕೂಡಲೇ ನೀವು ಕಳಿಸಿರೋ ಫೋಟೋ, ವಿಡಿಯೋ ಹಾಗೂ ವಾಯ್ಸ್ ನೋಟ್ಗಳು ಆಟೋಮೆಟಿಕಲಿ ಡಿಲೀಟ್ ಆಗಿಬಿಡುತ್ತೆ. ಅಂದರೆ ಅವರು ಕೇವಲ ಒಂದು ಸರಿ ಮಾತ್ರ ನೀವು ಕಳಿಸಿರೋ ಆ ಫೋಟೋ, ವಿಡಿಯೋ ಹಾಗೂ ವಾಯ್ಸ್ ನೋಟ್ಗಳನ್ನು ನೋಡಬಹುದು. ಹಲವು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಶೇರ್ ಮಾಡುವಾಗ ಈ ವ್ಯೂ ಒನ್ಸ್ ಆಪ್ಷನ್ ಉಪಯೋಗ ಆಗುತ್ತೆ. ಇದನ್ನ ವಾಟ್ಸಪ್ನಲ್ಲಿ ಬಳಕೆ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಯಾರಿಗೆ ಫೋಟೋ, ವಿಡಿಯೋ ಅಥವಾ ವಾಯ್ಸ್ ನೋಟ್ ಕಳಿಸ್ಬೇಕೋ ಅವರ ಚಾಟ್ ಓಪನ್ ಮಾಡಿ. ಸ್ಕ್ರೀನ್ ಕೆಳಗೆ ಕಾಣಿಸೋ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗಿರೋ ಫೋಟೋ ಅಥವಾ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ, ಅಥವಾ ಕ್ಯಾಮ್ರಾ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಅಥವಾ ವಿಡಿಯೋವನ್ನು ರೆಕಾರ್ಡ್ ಮಾಡಿ. ನೀವು ಸೆಲೆಕ್ಟ್ ಮಾಡಿರೋ ಫೋಟೋ, ವಿಡಿಯೋವಿನ ಪ್ರಿವ್ಯೂ ಬರುತ್ತೆ. ಈಗ ಆಡ್ ಅ ಕ್ಯಾಪ್ಷನ್ ಮುಂದೆ ಕಾಣಿಸೋ ಒನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ನಲ್ಲಿ ಫೋಟೋ ಸೆಟ್ ಟು ವ್ಯೂ ಒನ್ಸ್ ಅಂತ ನೋಟಿಫಿಕೇಶನ್ ಕಾಣಿಸುತ್ತೆ. ಸೆಂಡ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಈ ರೀತಿ ನೀವು ವ್ಯೂ ಒನ್ಸ್ ಫೀಚರ್ನ ಉಪಯೋಗಿಸ್ಬೋದು. ನೀವು ಕಳಿಸೋ ಫೋಟೋ, ವಿಡಿಯೋ ಅಥವಾ ವಾಯ್ಸ್ ನೋಟ್ ಎಲ್ಲೂ ಸೇವ್ ಆಗೋದಿಲ್ಲ. ಆದರೆ ನೆನಪಿರಲಿ, ಇದನ್ನ ಇನ್ನೊಂದು ಫೋನಿಂದ ಫೋಟೋ ಅಥವಾ ವಿಡಿಯೋಗಳನ್ನು ತೆಗಿಬೋದು. ಹಾಗಾಗಿ ನೀವು ಯಾರನ್ನ ಹೆಚ್ಚು ನಂಬ್ತಿರೋ ಅವರ ಜೊತೆ ಮಾತ್ರ ಸೆನ್ಸಿಟಿವ್ ಫೋಟೋ, ವಿಡಿಯೋ ಹಾಗೂ ವಾಯ್ಸ್ ನೋಟ್ಗಳನ್ನು ಶೇರ್ ಮಾಡಿ.